ನಂಬಿಕೊಂಡು ಗ್ಯಾರಂಟಿಗಳನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇನೋ ಬಂತು. ಅದರಲ್ಲೂ ಪ್ರಮುಖವಾಗಿ ಇದ್ದಿದ್ದು ಈ ಗೃಹಲಕ್ಷ್ಮಿ ಯೋಜನೆ. ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಗಳು ಮೂಡ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲೂ ಇಂಥದ್ದೇ ಒಂದು ಜಟಾಪಟಿ ನಡೆದಿದೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡದೇ ಇರುವಂತಹ ದಾಖಲೆಯನ್ನ ಈಗ ರಿಲೀಸ್ ಮಾಡಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಈ ದಾಖಲೆಗಳನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಸಭಾಧ್ಯಕ್ಷರಿಗೆ ದಾಖಲೆಯನ್ನ ನೀಡಿದ್ದಾರೆ ಶಾಸಕ ತೆಂಗಿನಕಾಯಿ. 3 ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೇ ಇಲ್ಲ, ಅದರ ಬಗ್ಗೆ ದಾಖಲೆಯನ್ನ ಕೊಟ್ಟಿದ್ದಾರೆ. ಈಗ ಸಚಿವರು 1.24 ಕೋಟಿ ಜನರಿಗೆ ಹಣ ಹಾಕಿದ್ದೇವೆ ಅಂದಿದ್ದಾರೆ. ಆದ್ರೆ ಎಲ್ಲಿ ಹೋಯ್ತು ಆ ಹಣ ಅಂತ ಪ್ರಶ್ನೆ ಮಾಡಿದ್ದಾರೆ. ದಾಖಲಾತಿಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೇನೆ. ಯಾವ ಸಚಿವರು ಇವತ್ತು ಹೇಳ್ತಾ ಇದ್ರು ಆಗಸ್ಟ್ ವರೆಗೆ ಫೆಬ್ರವರಿ ಮಾರ್ಚ್ ಇನ್ಕ್ಲೂಡಿಂಗ್ ಎಲ್ಲ ದುಡ್ಡು ಕೊಟ್ಟೇವೆ ಅಂತ ಹೇಳ್ತಾ ಇದ್ರು. ಇವತ್ತು ಸರ್ಕಾರಿ ದಾಖಲೆಗಳಿದ್ದಾವೆ. ಗದಗ, ಧಾರವಾಡ ಮತ್ತು ಹಾವೇರಿ 3 ಜಿಲ್ಲೆಯ ಅಲ್ಲಿಯ ಉಪನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ. ಫೆಬ್ರವರಿ 2025 ಮತ್ತು ಮಾರ್ಚ್ 2025ರ ಹಣವನ್ನ ನಮಗೆ ಬಂದಿಲ್ಲ, ನಾವು ಯಾವುದೋ ಅಕೌಂಟ್ಗೆ ಜಮೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಇವತ್ತು 3 ಜಿಲ್ಲೆಗಳ ಉಪನಿರ್ದೇಶಕರು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಸಚಿವರು ಇವತ್ತೇನು ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಇವತ್ತು ನಂಬಿಕೊಂಡು ಗ್ಯಾರಂಟಿಗಳನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇನೋ ಬಂತು. ಅದರಲ್ಲೂ ಪ್ರಮುಖವಾಗಿ ಇದ್ದಿದ್ದು ಈ ಗೃಹಲಕ್ಷ್ಮಿ ಯೋಜನೆ. ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಗಳು ಮೂಡ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲೂ ಇಂಥದ್ದೇ ಒಂದು ಜಟಾಪಟಿ ನಡೆದಿದೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡದೇ ಇರುವಂತಹ ದಾಖಲೆಯನ್ನ ಈಗ ರಿಲೀಸ್ ಮಾಡಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಈ ದಾಖಲೆಗಳನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಸಭಾಧ್ಯಕ್ಷರಿಗೆ ದಾಖಲೆಯನ್ನ ನೀಡಿದ್ದಾರೆ ಶಾಸಕ ತೆಂಗಿನಕಾಯಿ. 3 ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೇ ಇಲ್ಲ, ಅದರ ಬಗ್ಗೆ ದಾಖಲೆಯನ್ನ ಕೊಟ್ಟಿದ್ದಾರೆ. ಈಗ ಸಚಿವರು 1.24 ಕೋಟಿ ಜನರಿಗೆ ಹಣ ಹಾಕಿದ್ದೇವೆ ಅಂದಿದ್ದಾರೆ. ಆದ್ರೆ ಎಲ್ಲಿ ಹೋಯ್ತು ಆ ಹಣ ಅಂತ ಪ್ರಶ್ನೆ ಮಾಡಿದ್ದಾರೆ. ದಾಖಲಾತಿಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೇನೆ. ಯಾವ ಸಚಿವರು ಇವತ್ತು ಹೇಳ್ತಾ ಇದ್ರು ಆಗಸ್ಟ್ ವರೆಗೆ ಫೆಬ್ರವರಿ ಮಾರ್ಚ್ ಇನ್ಕ್ಲೂಡಿಂಗ್ ಎಲ್ಲ ದುಡ್ಡು ಕೊಟ್ಟೇವೆ ಅಂತ ಹೇಳ್ತಾ ಇದ್ರು. ಇವತ್ತು ಸರ್ಕಾರಿ ದಾಖಲೆಗಳಿದ್ದಾವೆ. ಗದಗ, ಧಾರವಾಡ ಮತ್ತು ಹಾವೇರಿ 3 ಜಿಲ್ಲೆಯ ಅಲ್ಲಿಯ ಉಪನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ. ಫೆಬ್ರವರಿ 2025 ಮತ್ತು ಮಾರ್ಚ್ 2025ರ ಹಣವನ್ನ ನಮಗೆ ಬಂದಿಲ್ಲ, ನಾವು ಯಾವುದೋ ಅಕೌಂಟ್ಗೆ ಜಮೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಇವತ್ತು 3 ಜಿಲ್ಲೆಗಳ ಉಪನಿರ್ದೇಶಕರು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಸಚಿವರು ಇವತ್ತೇನು ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಇವತ್ತು ನಂಬಿಕೊಂಡು ಗ್ಯಾರಂಟಿಗಳನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇನೋ ಬಂತು. ಅದರಲ್ಲೂ ಪ್ರಮುಖವಾಗಿ ಇದ್ದಿದ್ದು ಈ ಗೃಹಲಕ್ಷ್ಮಿ ಯೋಜನೆ. ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಗಳು ಮೂಡ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲೂ ಇಂಥದ್ದೇ ಒಂದು ಜಟಾಪಟಿ ನಡೆದಿದೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡದೇ ಇರುವಂತಹ ದಾಖಲೆಯನ್ನ ಈಗ ರಿಲೀಸ್ ಮಾಡಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಈ ದಾಖಲೆಗಳನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಸಭಾಧ್ಯಕ್ಷರಿಗೆ ದಾಖಲೆಯನ್ನ ನೀಡಿದ್ದಾರೆ ಶಾಸಕ ತೆಂಗಿನಕಾಯಿ. 3 ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೇ ಇಲ್ಲ, ಅದರ ಬಗ್ಗೆ ದಾಖಲೆಯನ್ನ ಕೊಟ್ಟಿದ್ದಾರೆ. ಈಗ ಸಚಿವರು 1.24 ಕೋಟಿ ಜನರಿಗೆ ಹಣ ಹಾಕಿದ್ದೇವೆ ಅಂದಿದ್ದಾರೆ. ಆದ್ರೆ ಎಲ್ಲಿ ಹೋಯ್ತು ಆ ಹಣ ಅಂತ ಪ್ರಶ್ನೆ ಮಾಡಿದ್ದಾರೆ. ದಾಖಲಾತಿಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೇನೆ. ಯಾವ ಸಚಿವರು ಇವತ್ತು ಹೇಳ್ತಾ ಇದ್ರು ಆಗಸ್ಟ್ ವರೆಗೆ ಫೆಬ್ರವರಿ ಮಾರ್ಚ್ ಇನ್ಕ್ಲೂಡಿಂಗ್ ಎಲ್ಲ ದುಡ್ಡು ಕೊಟ್ಟೇವೆ ಅಂತ ಹೇಳ್ತಾ ಇದ್ರು. ಇವತ್ತು ಸರ್ಕಾರಿ ದಾಖಲೆಗಳಿದ್ದಾವೆ. ಗದಗ, ಧಾರವಾಡ ಮತ್ತು ಹಾವೇರಿ 3 ಜಿಲ್ಲೆಯ ಅಲ್ಲಿಯ ಉಪನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ. ಫೆಬ್ರವರಿ 2025 ಮತ್ತು ಮಾರ್ಚ್ 2025ರ ಹಣವನ್ನ ನಮಗೆ ಬಂದಿಲ್ಲ, ನಾವು ಯಾವುದೋ ಅಕೌಂಟ್ಗೆ ಜಮೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಇವತ್ತು 3 ಜಿಲ್ಲೆಗಳ ಉಪನಿರ್ದೇಶಕರು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಸಚಿವರು ಇವತ್ತೇನು ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಇವತ್ತು ನಂಬಿಕೊಂಡು ಗ್ಯಾರಂಟಿಗಳನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇನೋ ಬಂತು. ಅದರಲ್ಲೂ ಪ್ರಮುಖವಾಗಿ ಇದ್ದಿದ್ದು ಈ ಗೃಹಲಕ್ಷ್ಮಿ ಯೋಜನೆ. ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಗಳು ಮೂಡ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲೂ ಇಂಥದ್ದೇ ಒಂದು ಜಟಾಪಟಿ ನಡೆದಿದೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡದೇ ಇರುವಂತಹ ದಾಖಲೆಯನ್ನ ಈಗ ರಿಲೀಸ್ ಮಾಡಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಈ ದಾಖಲೆಗಳನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಸಭಾಧ್ಯಕ್ಷರಿಗೆ ದಾಖಲೆಯನ್ನ ನೀಡಿದ್ದಾರೆ ಶಾಸಕ ತೆಂಗಿನಕಾಯಿ. 3 ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೇ ಇಲ್ಲ, ಅದರ ಬಗ್ಗೆ ದಾಖಲೆಯನ್ನ ಕೊಟ್ಟಿದ್ದಾರೆ. ಈಗ
ಸಚಿವರು 1.24 ಕೋಟಿ ಜನರಿಗೆ ಹಣ ಹಾಕಿದ್ದೇವೆ ಅಂದಿದ್ದಾರೆ. ಆದ್ರೆ ಎಲ್ಲಿ ಹೋಯ್ತು ಆ ಹಣ ಅಂತ ಪ್ರಶ್ನೆ ಮಾಡಿದ್ದಾರೆ. ದಾಖಲಾತಿಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೇನೆ. ಯಾವ ಸಚಿವರು ಇವತ್ತು ಹೇಳ್ತಾ ಇದ್ರು ಆಗಸ್ಟ್ ವರೆಗೆ ಫೆಬ್ರವರಿ ಮಾರ್ಚ್ ಇನ್ಕ್ಲೂಡಿಂಗ್ ಎಲ್ಲ ದುಡ್ಡು ಕೊಟ್ಟೇವೆ ಅಂತ ಹೇಳ್ತಾ ಇದ್ರು. ಇವತ್ತು ಸರ್ಕಾರಿ ದಾಖಲೆಗಳಿದ್ದಾವೆ. ಗದಗ, ಧಾರವಾಡ ಮತ್ತು ಹಾವೇರಿ 3 ಜಿಲ್ಲೆಯ ಅಲ್ಲಿಯ ಉಪನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ. ಫೆಬ್ರವರಿ 2025 ಮತ್ತು ಮಾರ್ಚ್ 2025 ಹಣವನ್ನ ನಮಗೆ ಬಂದಿಲ್ಲ, ನಾವು ಯಾವುದೋ ಅಕೌಂಟ್ಗೆ ಜಮೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಇವತ್ತು 3 ಜಿಲ್ಲೆಗಳ ಉಪನಿರ್ದೇಶಕರು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಸಚಿವರು ಇವತ್ತೇನು ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಇವತ್ತು ಗಳನ್ನೇ ನಂಬಿಕೊಂಡು ಗ್ಯಾರಂಟಿಗಳನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇನೋ ಬಂತು. ಅದರಲ್ಲೂ ಪ್ರಮುಖವಾಗಿ ಇದ್ದಿದ್ದು ಈ ಗೃಹಲಕ್ಷ್ಮಿ ಯೋಜನೆ. ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಗಳು ಮೂಡ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲೂ ಇಂಥದ್ದೇ ಒಂದು ಜಟಾಪಟಿ ನಡೆದಿದೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡದೇ ಇರುವಂತಹ ದಾಖಲೆಯನ್ನ ಈಗ ರಿಲೀಸ್ ಮಾಡಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಈ ದಾಖಲೆಗಳನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಸಭಾಧ್ಯಕ್ಷರಿಗೆ ದಾಖಲೆಯನ್ನ ನೀಡಿದ್ದಾರೆ ಶಾಸಕ ತೆಂಗಿನಕಾಯಿ. 3 ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೇ ಇಲ್ಲ, ಅದರ ಬಗ್ಗೆ ದಾಖಲೆಯನ್ನ ಕೊಟ್ಟಿದ್ದಾರೆ. ಈಗ ಸಚಿವರು 1.24 ಕೋಟಿ ಜನರಿಗೆ ಹಣ ಹಾಕಿದ್ದೇವೆ ಅಂದಿದ್ದಾರೆ. ಆದ್ರೆ ಎಲ್ಲಿ ಹೋಯ್ತು ಆ ಹಣ ಅಂತ ಪ್ರಶ್ನೆ ಮಾಡಿದ್ದಾರೆ. ದಾಖಲಾತಿಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೇನೆ. ಯಾವ ಸಚಿವರು ಇವತ್ತು ಹೇಳ್ತಾ ಇದ್ರು ಆಗಸ್ಟ್ ವರೆಗೆ ಫೆಬ್ರವರಿ ಮಾರ್ಚ್ ಇನ್ಕ್ಲೂಡಿಂಗ್ ಎಲ್ಲ ದುಡ್ಡು ಕೊಟ್ಟೇವೆ ಅಂತ ಹೇಳ್ತಾ ಇದ್ರು. ಇವತ್ತು ಸರ್ಕಾರಿ ದಾಖಲೆಗಳಿದ್ದಾವೆ. ಗದಗ, ಧಾರವಾಡ ಮತ್ತು ಹಾವೇರಿ 3 ಜಿಲ್ಲೆಯ ಅಲ್ಲಿಯ ಉಪನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ. ಫೆಬ್ರವರಿ 2025 ಮತ್ತು ಮಾರ್ಚ್ 2025 ಹಣವನ್ನ ನಮಗೆ ಬಂದಿಲ್ಲ, ನಾವು ಯಾವುದೋ ಅಕೌಂಟ್ಗೆ ಜಮೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಇವತ್ತು 3 ಜಿಲ್ಲೆಗಳ ಉಪನಿರ್ದೇಶಕರು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಸಚಿವರು ಇವತ್ತೇನು ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಇವತ್ತು ಗಳನ್ನೇ ನಂಬಿಕೊಂಡು ಗ್ಯಾರಂಟಿಗಳನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇನೋ ಬಂತು. ಅದರಲ್ಲೂ ಪ್ರಮುಖವಾಗಿ ಇದ್ದಿದ್ದು ಈ ಗೃಹಲಕ್ಷ್ಮಿ ಯೋಜನೆ. ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಗಳು ಮೂಡ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲೂ ಇಂಥದ್ದೇ ಒಂದು ಜಟಾಪಟಿ ನಡೆದಿದೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡದೇ ಇರುವಂತಹ ದಾಖಲೆಯನ್ನ ಈಗ ರಿಲೀಸ್ ಮಾಡಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಈ ದಾಖಲೆಗಳನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಸಭಾಧ್ಯಕ್ಷರಿಗೆ ದಾಖಲೆಯನ್ನ ನೀಡಿದ್ದಾರೆ ಶಾಸಕ ತೆಂಗಿನಕಾಯಿ. 3 ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೇ ಇಲ್ಲ, ಅದರ ಬಗ್ಗೆ ದಾಖಲೆಯನ್ನ ಕೊಟ್ಟಿದ್ದಾರೆ. ಈಗ ಸಚಿವರು 1.24 ಕೋಟಿ ಜನರಿಗೆ ಹಣ ಹಾಕಿದ್ದೇವೆ ಅಂದಿದ್ದಾರೆ. ಆದ್ರೆ ಎಲ್ಲಿ ಹೋಯ್ತು ಆ ಹಣ ಅಂತ ಪ್ರಶ್ನೆ ಮಾಡಿದ್ದಾರೆ. ದಾಖಲಾತಿಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೇನೆ. ಯಾವ ಸಚಿವರು ಇವತ್ತು ಹೇಳ್ತಾ ಇದ್ರು ಆಗಸ್ಟ್ ವರೆಗೆ ಫೆಬ್ರವರಿ ಮಾರ್ಚ್ ಇನ್ಕ್ಲೂಡಿಂಗ್ ಎಲ್ಲ ದುಡ್ಡು ಕೊಟ್ಟೇವೆ ಅಂತ ಹೇಳ್ತಾ ಇದ್ರು. ಇವತ್ತು ಸರ್ಕಾರಿ ದಾಖಲೆಗಳಿದ್ದಾವೆ. ಗದಗ, ಧಾರವಾಡ ಮತ್ತು ಹಾವೇರಿ 3 ಜಿಲ್ಲೆಯ ಅಲ್ಲಿಯ ಉಪನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ. ಫೆಬ್ರವರಿ 2025 ಮತ್ತು ಮಾರ್ಚ್ 2025 ಹಣವನ್ನ ನಮಗೆ ಬಂದಿಲ್ಲ, ನಾವು ಯಾವುದೋ ಅಕೌಂಟ್ಗೆ ಜಮೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಇವತ್ತು 3 ಜಿಲ್ಲೆಗಳ ಉಪನಿರ್ದೇಶಕರು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಸಚಿವರು ಇವತ್ತೇನು ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಇವತ್ತು